सरसिजैः पुस्तकं शङ्खचक्रे बिभ्रत्तिन्न स्फटिकरुचिरे पुण्डरीके निषण्णः अम्लानः श्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये अतः पूर्णं जगत्प्राणां संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्तिस्तु सताम्. ಪಾಂಡವರು ಕಾಮ್ಯಕವನದಿಂದ ದ್ವೈತವನದ ಕಡೆಗೆ ಪ್ರವೇಶ ಮಾಡುವಾಗ ದ್ವೈತವನದಲ್ಲಿ ಇರುವ ಕಾಡಿನ ಸರೋವರದ ಸೌಂದರ್ಯವನ್ನೆಲ್ಲ ವರ್ಣಿಸಿದರು. ಧರ್ಮರಾಜನು ಕೂಡ ಪರಿಸರದಲ್ಲಿರುವ ಎಲ್ಲ ತರದ ಪ್ರಕೃತಿಯ ಜೀವಿಗಳನ್ನು ನೋಡಿ ಬಹಳ ಸಂತೋಷಪಟ್ಟು ಕೃಷ್ಣ ಬಂದು ಹೋದ ಅಂದ್ರೆ ಸಾಲ್ವನ ಕಥೆ ಇತ್ಯಾದಿಗಳನ್ನೆಲ್ಲ ಹೇಳಿ ಹೋದ ಸಂಗತಿಗಳನ್ನೆಲ್ಲ ನೆನಪಿಸಿಕೊಂಡು ಬಹಳ ಸಂತೋಷದಿಂದ ಇಲ್ಲಿ ಇರುವುದಕ್ಕೆ ಸಂಕಲ್ಪ ಮಾಡಿದ್ದು ನಮಗೆ ಹಿಂದೆ ಬಂದು ಹೋಗಿತ್ತು. ಅದರ ನಂತರ ಆ ಜಾಗದಲ್ಲಿ ಮಾರ್ಕಂಡೇಯರು ಬಂದು ಕೆಲವು ಧರ್ಮದ ಮಾತುಗಳನ್ನು ಆಡ್ತಾರೆ. ಬಹಳ ಚೆನ್ನಾಗಿದೆ ಆ ಪ್ರಸಂಗ. ಏನು ಅಂದ್ರೆ, ಬಂದ ತಕ್ಷಣ ಎಲ್ಲ ಋಷಿಗಳಿದ್ದವರು ಪಾಂಡವರೆಲ್ಲ ನಿಂತ್ಕೊಂಡು ಅವರನ್ನು ಗೌರವಿಸಿ ಎಲ್ಲ ಮಾತಾಡ್ತಾರೆ. ಎಲ್ಲ ಋಷಿಗಳ ಮುಖದಲ್ಲೂ ಒಂದು ಸ್ವಲ್ಪ ಸಪ್ಪೆ ಮೊರೆ ಇರುತ್ತೆ. ಅಂದ್ರೆ ಕಾಡಿಗೆ ಬಂದದ್ದು, ರಾಜ್ಯದಲ್ಲಿದ್ದಾಗ ಯಾವ ರೀತಿಯಾಗಿ ಒಂದು ವೈಭವ ಇತ್ತು ಆ ವೈಭವ ಇಲ್ಲ ಅನ್ನೋ ರೀತಿ ಒಂಚೂರು ಪರಿಸ್ಥಿತಿ ಅರಮನೆಯ ವಾತಾವರಣದ ಹಾಗಿರ್ಲಿಲ್ಲ, ಸಪ್ಪೆ ಇತ್ತು. ಆದ್ರೆ ಆ ಹೊತ್ತಿಗೆ ಮಾರ್ಕಂಡೇಯರು ನೋಡಿ ನಗ್ತಾರೆ ಒಳಗಿಂದೊಳಗೆ. ನಕ್ಕಾಗ ಧರ್ಮರಾಜ ಕೇಳ್ತಾನೆ, ಅಲ್ಲ, ಇಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ದುಃಖ ಪಡ್ತಾ ಇದ್ದಾರೆ. ಭವಾನಿದಂ ಕಿಂ ಸ್ಮಯತೀವ ಹೃಷ್ಟವಾನ್, ನೀವು ಮಾತ್ರ ಯಾಕೆ ನಗ್ತಾ ಇದ್ದೀರಿ ಒಳಗಿಂದೊಳಗೆ ನಮ್ಮನ್ನು ನೋಡಿ? ನತಾತ ಹೃಷ್ಯಾಮಿ ಚ ಸ್ಮಯಾಮಿ, ನಾನು ನಿಮ್ಮನ್ನು ನೋಡಿ ಅಥವಾ ಇನ್ನೇನೋ ಒಂದು ವಿಷಯಕ್ಕೆ ನೋಡಿ ನಾನು ನಕ್ಕಿದ್ದಲ್ಲ. ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಕಷ್ಟ ಇದೆ ನಿಮಗೆ, ಆದ್ರೆ ಕಷ್ಟ ಇದೆ ಅಂತನ್ನುವಾಗಲೂ ದುಃಖಿ ದುಃಖಾಧಿಕಂ ಪಶ್ಯೇತ್ ಅಂತ ಒಂದು ಮಾತು. ದುಃಖಗೊಂಡವನು ಅಧಿಕ ದುಃಖದಲ್ಲಿರುವವನನ್ನ ಪಶ್ಯೇತ್, ನೋಡ್ಬೇಕು. ಹೆಚ್ಚು ದುಃಖದಲ್ಲಿದ್ದವನನ್ನು ನೋಡಿದ್ರೆ ನಮ್ಮ ದುಃಖ ಏನೂ ಅಲ್ಲ ಅಂತ ಅನ್ಸುತ್ತೆ. ಜ್ಞಾನಿ ಜ್ಞಾನಾಧಿಕಂ ಪಶ್ಯೇತ್, ಒಬ್ಬ ತಿಳಿದವನಾಗುವಾಗ ತನ್ನಕ್ಕಿಂತ ಹೆಚ್ಚು ತಿಳಿದವನನ್ನು ನೋಡಬೇಕು. ಆದ್ರೆ ಪಾಪಿ ಪಾಪಾಧಿಕಂ ನತು, ಪಾಪ ಕೆಲಸ ಮಾಡಿದವನು ಎಷ್ಟು ಆರಾಮವಾಗಿದ್ದಾನೆ ಅಂತ ಇನ್ನೊಬ್ಬ ಪಾಪಿಯನ್ನು ನೋಡಿ ನನ್ನ ಪಾಪಕ್ಕೆ ಇದು ಒಂದು ಬಲ ಅಂತ ಯೋಚನೆ ಮಾಡಿ ಅದರಲ್ಲಿ ಮತ್ತಷ್ಟು ಪ್ರವೃತ್ತಿಯನ್ನು ಹೊಂದುವುದಕ್ಕೆ ಯೋಚನೆ ಮಾಡಬಾರ್ದು. ಪಾಪವನ್ನ ಮಾಡಿದ ಮೇಲೆ ಪಶ್ಚಾತ್ತಾಪದಿಂದ ಇಂಥ ತಪ್ಪು ಕೆಲಸ ನನ್ನಿಂದ ಆಗಿ ಹೋಯ್ತಲ್ವಾ ಅಂತ ವ್ಯಥೆಪಟ್ಟವನನ್ನು ನೋಡಿ ನಮ್ಮ ಪಾಪವನ್ನು ತೊಳ್ಕೊಳ್ಳುವ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಮಾತು ಬರುತ್ತೆ. ನೀನು ದುಃಖ ಪಟ್ಟಿದ್ದಿ, ನಿಮಗೆ ರಾಜ್ಯ ಕಳೆದು ಹೋಗಿದೆ, ಕಾಡಾಡಿಗಳಾಗಿದ್ದೀರಿ, ಅರಮನೆಯ ವಾಸ ಇಲ್ಲ, ಕೈಕಾಲುಗಳಿಗೆ ಮೊದಲಿನಂತೆ ಆಳುಗಳು ಕಾಳುಗಳು ನಿಮಗೆ ಸೇವೆ ಮಾಡುವವರಿಲ್ಲ, ಎಲ್ಲ ಸರಿ. ಆದ್ರೆ ನಿಮ್ಮಕ್ಕಿಂತ ಹೆಚ್ಚು ಕಷ್ಟಪಟ್ಟ ಸತ್ಯವ್ರತಂ ದಾಶರಥಿಂ ಸ್ಮರಾಮಿ, ಅತ್ಯಂತ ಸತ್ಯನಿಷ್ಠನಾದ ಏಕಪತ್ನಿ ವ್ರತಸ್ಥನಾಗಿ ಕೇವಲ ತನ್ನ ತಮ್ಮ ಮತ್ತೆ ಹೆಂಡತಿ ಅನ್ನುವ ಇಬ್ಬರೇ ಜೊತೆಗಾರರನ್ನು ಇಟ್ಟುಕೊಂಡು ಕಾಡಾಡಿಯಾಗಿ 14 ವರ್ಷ ಓಡಾಡಿದ ರಾಮನನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಸಚಾಪಿ ರಾಜ ಸಹ ಲಕ್ಷ್ಮಣೇನ ವನೇ ನಿವಾಸಂ ಪಿತುರೇವ ಶಾಸನ, ತನ್ನ ದೊಡ್ಡವರ ಆಜ್ಞೆಯನ್ನು ಮೀರಬಾರದು ಅಂತನ್ನುವ ಮಾತಿಗಾಗಿ ವನದಲ್ಲಿ ಲಕ್ಷ್ಮಣನ ಜೊತೆಗೆ ವಾಸ ಮಾಡಿದಂಥವನು ಧನ್ವಿ, ಧನುಸ್ಸನ್ನು ಹಿಡಿದು ಕಾಡಿನಲ್ಲೂ ಕೂಡ ತನ್ನ ರಾಜ ಕರ್ತವ್ಯವನ್ನ ಸ್ವಲ್ಪವೂ ಬಿಡದೆ ಸಂತೋಷದಿಂದ 14 ವರ್ಷ ಕಾಲ ಕಳೆದದ್ದನ್ನು ನೆನಪಿಸಿಕೊಂಡು, ಅವನಿಗೆ ಕಷ್ಟವೇ ಇತ್ತು, ಆದರೂ ಅದನ್ನು ಅವನು ಕಷ್ಟ ಅಂತ ಯೋಚನೆ ಮಾಡದೆ ಕೆಲಸ ಆಗ್ಬೇಕಾದದ್ದು ಮಾತು ನಡೆಸಿಕೊಳ್ಬೇಕು. ಆ ಮಾತನ್ನು ನಡೆಸಿದ್ದನ್ನು ನೋಡಿ ನನಗೆ ಗಿರೇ ಪುರಾಋಷ್ಯ ಮೂಕಸ್ಯ ಸಾನು, ಆ ಕಪಿಗಳ ಸೈನ್ಯವನ್ನ ಕಟ್ಟಿಕೊಂಡು ಹೋಗಿ ಗೆದ್ದು ಬಂದ ಈ ಕಥೆಯೆಲ್ಲ ನನ್ನನ್ನ ನೆನಪಿಸಿತು. ಸಚಾಪಿ ಶಕ್ರಸ್ಯ ಸಮಪ್ರಭಾವೋ ಮಹಾನುಭಾವ ಸಮರೇಶ್ವಜೇಯ ವಿಹಾಯ ಭೋಗಾನಚರ ಅಚರಧ್ವನೇಶು ನೇಶೇ ಬಲಸ್ಯೇತಿ ಚರೇದ ಧರ್ಮಂ. ಎಂಥ ಬಲಿಷ್ಠನಾಗಿದ್ರು ಕೂಡ ಅಥವಾ ಎಷ್ಟೇ ಕಷ್ಟದಲ್ಲಿ ಬಿದ್ರೂ ಕೂಡ ಧರ್ಮದ ದಾರಿಯನ್ನು ಬಿಡಬಾರದು. ಅಥವಾ ಧರ್ಮದ ಬಗ್ಗೆ ನಾನು ಧರ್ಮ ಮಾಡಿದ್ದಕ್ಕೋಸ್ಕರನೇ ಇಷ್ಟು ಕಷ್ಟ ಬಂತು ಅಂತ ಬೇಸರ ಪಡಬಾರದು.
ಯಾವತ್ತು ನಾವು ಧರ್ಮ ಮಾಡುವ ವಿಷಯದಲ್ಲಿ ಸ್ವಲ್ಪ ಪ್ರಶ್ನೆ ಮಾಡ್ಕೊಂಡು ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೇವೋ ಆವಾಗ ಧರ್ಮವು ನಮ್ಮನ್ನ ದೂರವೇ ಇಟ್ಟಿರುತ್ತೆ. ಧರ್ಮ ಅನ್ನೋದು ಯಾಕೆ ಅಂತ ಮತ್ತೆ ಮುಂದೆ ಚರ್ಚೆ ಬರುತ್ತೆ ದ್ರೌಪದಿ ಮತ್ತು ಧರ್ಮರಾಜನದ್ದು. ಇಲ್ಲಿ ಮಾರ್ಕಂಡೇಯರು ಹೇಳ್ತಾರೆ, ಭೂಪಾಶ್ಚ ನಾಭಾಗ ಭಗೀರಥ ದಯೋ ಮಹೀಮಿಮಾಂ ಸಾಗರಾಂತಾಂ ವಿಜಿತ್ಯ. ನಾಭಾಗ ಅಂತ ಒಬ್ಬ ರಾಜ ಇದ್ದ, ಅವನ ಹೆಸರು ನೋಡಿ, ಭಾಗ ಇಲ್ಲದವನು ಅಂತ ಅವನಿಗೆ ಮೊದಲು ಇದ್ದದ್ದು. ಆಮೇಲೆ ಭಾಗ ಇಲ್ಲದವನಾಗಲಿಲ್ಲ ಅಂತ ನಾಭಾಗ ಅಂತ ಹೆಸರು. ತಂದೆಯ ಆಸ್ತಿಯನ್ನು ಅವನಿಗೆ ಪಾಲು ಸಿಗ್ಲಿಲ್ಲ, ಕಾಡಿಗೆ ಹೋಗ್ಬೇಕಾಯ್ತು. ತಂದೆ ಕೊಡ್ಲಿಲ್ಲ ಅಂತ ಪ್ರಶ್ನೆನೂ ಮಾಡಲಿಲ್ಲ. ಅಪ್ಪ ಯಾಕೆ ಕೊಡ್ಲಿಲ್ಲ ನನಗೆ ಅಂತ ಕೇಳಿಲ್ಲ. ಇವತ್ತಾದ್ರೆ ದಾವೆ ಹೂಡಿ ಮನೆಯಲ್ಲಿ ಒಂದು ದೊಡ್ಡ ರಣಾಂಗಣ ಆಗ್ಬಿಡ್ತಿತ್ತು. ಕೇಳಲೂ ಇಲ್ಲ, ನೀವೇನ್ ಕೊಟ್ಟಿದ್ರು ಅದು ನನ್ನ ಸಂಪತ್ತು ಅಂತ. ಅದಕ್ಕೆ ಅವರು ಹೇಳ್ತಾರೆ, ನೀನು ಇಂಥ ಯಾಗದ ಕಡೆಗೆ ಹೋಗು, ಅಲ್ಲಿ ನಿನಗೆ ಯಾಗದಲ್ಲಿ ಅವರು ಯಜ್ಞದ ಒಂದು ವಿಶಿಷ್ಟವಾದ ಕರ್ಮಾಂಗವನ್ನು ಮರೆತು ಬಿಡ್ತಾರೆ. ಯಾರೂ ನೆನಪಿಸುವುದಿಲ್ಲ ಅಂತ ಆದಾಗ ಅವರು ಅಂದ್ರೆ ನೀನು ಆಗ ಅದನ್ನು ನೆನಪಿಸ್ತೀಯ ಅವರಿಗೆ. ಅದರಿಂದ ಆ ಯಾಗದಲ್ಲಿ ಬಂದ ಸಂಪತ್ತೆಲ್ಲವೂ ನಿನ್ನ ಪಾಲಾಗುತ್ತೆ, ಅದು ನಿನ್ನ ಭಾಗ. ಸರಿ, ಅವನು ಹೋಗ್ತಾನೆ. ನೋಡಿದ್ರೆ ಯಾವುದೋ ಒಂದು ಮುಖ್ಯ ಕರ್ಮದ ಅಂಗದ ಮಂತ್ರಗಳು ಮರೆತು ಹೋಗಿ ಋತ್ವಿಜರು ಏನ್ ಮಾಡುದು, ಯಜ್ಞ ಹೀಗೆ ನಿಂತೋಯ್ತಲ್ವಾ ಅಂತ ಯೋಚನೆ ಮಾಡುವಾಗ, ಈಗದ ಹಾಗೆ ಪುಸ್ತಕ ಮಧ್ಯದಲ್ಲಿ PDF ಕಾಪಿಗಳಲ್ಲಿ ಇರ್ಲಿಲ್ಲಲ್ಲ, ಹಾಗಾಗಿ ತಲೆಯಲ್ಲೇ ಇದ್ದದ್ದನ್ನೇ ಹೇಳಬೇಕಿತ್ತು. ಇವನು ಅನಾಯಾಸವಾಗಿ ಅಷ್ಟು ವಿಷಯಗಳನ್ನ ನಿರೂಪಿಸಿದ. ಖುಷಿಯಾಗಿ ಹೋಯಿತು ಯಜ್ಞದ ಯಜಮಾನರಿಗೆ, ಋತ್ವಿಜರಿಗೆ, ಎಲ್ಲರಿಗೂ. ಈ ಯಜ್ಞದಲ್ಲಿ ಬಂದ ಎಲ್ಲ ಭಾಗ ನಿನ್ನದಪ್ಪ ಅಂದು. ಸರಿ, ಇಂಥ ಭಾಗ ತೆಗೆದುಕೊಳ್ಳುವುದಕ್ಕೆ ಅಂತ ಹೊರಟಾಗ ಯಜ್ಞ ಮುಗಿದ ತಕ್ಷಣ ಅಲ್ಲಿ ರುದ್ರದೇವ ಬಂದ. ಏಷತೆ ರುದ್ರಭಾಗ ಅಂತ ಹೇಳಿದ್ದು ರುದ್ರನಿಗೆ ಸಂಬಂಧಪಟ್ಟದ್ದು ಅಂತ ಅವರು ಪ್ರತಿಜ್ಞೆ ಮಾಡಿದ್ದಾರೆ, ಈಗ ನಿನ್ಗೆ ಹೇಗೆ ಕೊಡ್ತಾರೆ ಅಂತ ಅವಂದು ಕೇಳಿದರು. ಹೌದಾ, ಸರಿ, ಸುಮ್ಮನಾದ. ಆದ್ರೆ ನಮ್ಮ ಅಪ್ಪ ಹಾಗೆ ಹೇಳಿದ್ರು, ಇಲ್ಲಿಯ ಸಂಪತ್ತು ನಿನಗೆ, ಈಗ ಹೋಗಿ ಕೇಳಪ್ಪನನ್ನ, ನಾನು ಹೀಗೆ ಹೇಳಿದೆ ಅಂತ. ಆಗೇನು ಹೇಳ್ತಾನೆ ನೋಡು. ಸೀದಾ ಅಪ್ಪನ ಹತ್ರ ಮತ್ತೆ ಹೋದ. ಹೀಗೆ ಯಜ್ಞದ ಮಧ್ಯದಲ್ಲಿ ನೀವು ಹೇಳಿದಂತೆ ಎಲ್ಲ ನಡೆಯಿತು, ಆದ್ರೆ ರುದ್ರಭಾಗ ಅಂತ ಅವನು ರುದ್ರದೇವರು ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಬಂದಿದ್ದಾರೆ, ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಓ ಹೌದು, ಅವ್ರು ಕೊಟ್ಟದ್ದು ಹೌದಾದ್ರೂ ಕೂಡ ಯಜ್ಞದಲ್ಲಿ ಅವರು ರುದ್ರಭಾಗ ಅಂತ ನಿರೂಪಣೆ ಮಾಡಿದ ಮೇಲೆ ಅದು ರುದ್ರನಿಗೆ ಸಂಬಂಧಪಟ್ಟದ್ದು, ಅದರ ಬಗ್ಗೆ ಯೋಚನೆ ಮಾಡಬೇಡ, ನಾನು ನಿಮ್ಮ ಸಂಪತ್ತಿಗೆ ಕೈ ಹಾಕಿದ್ದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಹೋಗಿ ಕ್ಷಮೆ ಕೇಳಿ ಬಾ ಅಂತ ವಾಪಸ್ ಹುಡುಗನನ್ನು ಕಳಿಸ್ತಾನೆ. ಅವನು ಸೀದಾ ಹೋಗ್ತಾನೆ. ಹೋಗಿ ಮತ್ತೆ ರುದ್ರದೇವರನ್ನು ಮಾತನಾಡಿಸಿ, ನಾನು ತಪ್ಪು ಮಾಡಿದೆ, ನನಗೆ ಗೊತ್ತಾಗದೆ ಈ ತಪ್ಪು ನಡೆದು ಹೋಗಿದೆ, ನಮ್ಮ ಅಪ್ಪನೂ ಕ್ಷಮೆ ಕೇಳಿದ್ದಾನೆ, ನಮ್ಮ ಅಪ್ಪನ ಕಡೆಯಿಂದಲೂ ನನ್ನ ಕಡೆಯಿಂದಲೂ ಇಬ್ಬರ ಕಡೆಯಿಂದಲೂ ಈ ಮಾತಿಗೆ ನಾನು ಪ್ರತಿ ಮಾತಾಡೋದಿಲ್ಲ, ಒಪ್ಪಿಕೊಂಡಿದ್ದೇನೆ, ಇದು ನಿಮ್ಮದು, ನಾನು ಬಿಡ್ತಾ ಇದ್ದೇನೆ ಅಂತ ಹೊರಟು ಬರ್ತಾನೆ. ಹೊರಡುವಾಗ ಮತ್ತೆ ರುದ್ರದೇವ ಕರೀತಾನೆ. ನಾನು ಕರೆದು, ಯಾರೇ ಆದ್ರೂ ಕೂಡ ಇಷ್ಟು ಸುಲಭವಾಗಿ ಒಂದು ಸಂಪತ್ತು ಕೈ ಬಿಟ್ಟು ಹೋಗುತ್ತೆ, ₹1 ₹2 ಆದ್ರೆ ಹೋಗ್ಲಿ, ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ಬೋದು. ಇದು ಸಂಪತ್ತು ಅಂದ್ರೆ ಒಂದು ಇಡೀ ಯಾಗದಲ್ಲಿ, ನಮ್ಗೀಗ ಯಾಗದ್ದು ಅಂದ್ರೆ ಒಂದು 10,000 5,000 ಅಂತ ನಾವು ಅನ್ಕೊಂಡಿರ್ತೀವಿ. ಅಲ್ಲಿ ಬಂದ ಸಂಪತ್ತು ಹಾಗಲ್ಲ. ಇಡೀ ರಾಜರೆಲ್ಲರೂ ಕೂಡ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸಂಪತ್ತನ್ನ ಭೂದಾನವನ್ನೆಲ್ಲ ಮಾಡಿದ್ದಿತ್ತು. ಆಗದ ತರ ಭೂದಾನ ಅಲ್ಲ, ಈಗದ ತರ ಭೂದಾನ ಆಗಿದ್ರೆ ಒಂದು ಗೋಪಿ ಚಂದನ ಇಟ್ಟು ಮುಗಿಸ್ಬಿಡ್ಬೋದಿತ್ತು. ಆಗಲ್ಲಲ್ಲ, ಚೆನ್ನಾಗಿಯೇ ಸುವರ್ಣದಾನ, ಚೆನ್ನಾಗಿಯೇ ರಜತ ದಾನ, ಚೆನ್ನಾಗಿಯೇ ಭೂದಾನಗಳೆಲ್ಲ ಇತ್ತು ಅನ್ನುವ ಯಾಗದ ಫಲವನ್ನ ಸಿಕ್ಕುವುದಿಲ್ಲ ಅಂತ ಆದಾಗ್ಲೂ ನೀನು ಚೂರು ಯೋಚನೆ ಮಾಡಿದ ಅದನ್ನ ಕೈ ಎತ್ತಿ ವಾಪಸ್ ಕೊಟ್ಟಿದ್ಯಲ್ಲ, ನಂಗೆ ಸಂತೋಷ ಆಯ್ತು, ಇದು ನಿನಗೆ ಸಂಬಂಧಪಟ್ಟದ್ದು, ನನಗೆ ಬೇಡ ಅಂತ ಹೇಳಿ ರುದ್ರದೇವನಿಗೆ ಒಪ್ಪಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಅವನು ಮಧ್ಯದಲ್ಲಿ ನಮ್ಗೆ ನಾನು ಹೇಳುವಾಗ ಇದನ್ನು ನಿಮ್ಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸಿದೆ. ಆದ್ರೆ ಅವನು ಅಲ್ಲಿಂದ ಆ ಹಿಮಾಲಯದ ತಪ್ಪಲಿನ ಆಚೆಯಿಂದ ನಡ್ಕೊಂಡು ಬಂದು ವರ್ಷ ಕಳೆದಾದ್ಮೇಲೆ ಇಲ್ಲಿಗೆ ಬಂದು ಎಷ್ಟೋ ವರ್ಷ ದಾಟಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಅಲ್ಲಿ ಬೇಡ ಅಂತ ಹೇಳಿದಕ್ಕೆ ಮತ್ತೆ ವಾಪಸ್ ಅಪ್ಪನ ಹತ್ರ ಬಂದು ಇಷ್ಟೂ ಮಧ್ಯದಲ್ಲಿ ಅವನು ಸಿಕ್ಕಾಪಟ್ಟೆ ಕಷ್ಟಪಟ್ಟ. ಆದ್ರೆ ಸಿಟ್ಟು ಕಿರಿಕಿರಿ ಏನು ಮಾಡ್ಕೊಳ್ಳದೆ ತಾಳ್ಮೆಯಿಂದ ವಾಪಸ್ ಅಲ್ಲಿಗೆ ಹೋಗಿ ಮಧ್ಯದಲ್ಲಿ ಮತ್ತೆ ನನ್ನಿಂದ ತಪ್ಪಾಗಿದೆ ಅಂತ ಅವ್ರ ಹತ್ರ ಒಪ್ಪಿಸಿ ಬಂದದ್ದಕ್ಕೋಸ್ಕರ ರುದ್ರದೇವರ ಬಗ್ಗೆ ತುಂಬಾ ಸಂತೋಷ ಪಟ್ಟ. ಅವನು ನಾಭಾಗ ಅಂತ. ಇನ್ನೊಬ್ಬ ಭಗೀರಥ. ಈ ಕಥೆ ಎಲ್ಲ ಕಡೆ ಚೂರ್ ಚೂರ್ ಬರುತ್ತೆ. ರಾಮಾಯಣದಲ್ಲೂ ಮೊದಲಿನ ಕಾಂಡದಲ್ಲೇ ಬರುವಂತಹದ್ದು. ಅದಕ್ಕೆ ಪೂರ್ವ ಸಂಬಂಧ ಸಗರ. ಅದಕ್ಕಿಂತ ಮುಂಚೆಯ ಕಥೆ ಏನಂದ್ರೆ, ಅಗಸ್ತ್ಯ ಋಷಿ ಸಮುದ್ರವನ್ನ ಪಾನ ಮಾಡ್ತಾನೆ ದೇವತೆಗಳ ಅಪೇಕ್ಷೆಯಂತೆ. ಯಾಕೆಂದ್ರೆ ದಧೀಚ ಋಷಿಯಿಂದ ಅವನ ಮೈಯ ಮೂಳೆಯನ್ನ ವಜ್ರಾಯುಧವನ್ನಾಗಿಸಿ ವೃತ್ರಾಸುರನನ್ನು ಕೊಂದ ತಕ್ಷಣ ಅವನ ಅನುಚರರಾದ ಕಾಲಕೇಯರು ಅಂತ ಒಂದಿಷ್ಟು ಜನ ರಾಕ್ಷಸರ ದೊಡ್ಡ ಗುಂಪು ತಪ್ಪಿಸಿಕೊಂಡು ಓಡಿ ಹೋಗಿ ಸಮುದ್ರದ ಆಳದಲ್ಲಿ ಕೂತು ಆಗಾಗ ಗುಟ್ಟಾಗಿ ದೇವತೆಗಳ ಮೇಲೆ ಉಗ್ರವಾದದ ದಾಳಿಯನ್ನು ಮಾಡ್ತಿರ್ತಾರೆ, ತಪ್ಪಿಸಿಕೊಳ್ಳಿಕ್ಕೆ ಆಗುವ ವ್ಯವಸ್ಥೆ ಮಾಡಿಕೊಂಡು. ಆಗ ಸಮುದ್ರದೊಳಗಿದ್ದಾರೆ, ಅದನ್ನ
ಒಳಗ್ ಪ್ರವೇಶ ಮಾಡ್ಲಿಕ್ಕಾಗದೇ ಇದ್ದಾಗ ಗೂಢವಾಗಿದ್ದದ್ರಿಂದಾಗಿ ಅಗಸ್ತ್ಯರ ಹತ್ರ ಕೇಳಿದಾಗ ಅಗಸ್ತ್ಯರು ಪಾನ ಮಾಡ್ತಾರೆ. ಪಾನ ಮಾಡಿದ ಮೇಲೆ ಸಮುದ್ರ ಮೇಲಿನ ನೀರೆಲ್ಲ ಖಾಲಿಯಾಗಿ ಹೋಯಿತು, ದೈತ್ಯರ ಮೇಲೆ ದಾಳಿ ಆಯಿತು, ಅವರು ಸತ್ರು. ಆದರೆ ಸಮುದ್ರದ ನೀರು ಖಾಲಿ ಆಯಿತು ಅಂತಂದ್ರಿಂದ ಎಷ್ಟೋ ಜಲಚರ ಪ್ರಾಣಿಗಳು, ಭೂಮಿಗಿಂತ ಹೆಚ್ಚು ಬದುಕುವ ವಿಚಿತ್ರವಾದ ಜೀವಿಗಳಿರುವುದು ಸಮುದ್ರದಲ್ಲಿ. ಎಲ್ಲೋ ಆಳದಲ್ಲಿ ಉಳಿದ ನೀರುಗಳಲ್ಲಿ ಇದ್ದು ಹೊರತು ಒಂದು ವಿಶಾಲವಾದ ಮೊದಲಿನ ಆಸರೆ ಇಲ್ಲದೆ ಹೋದಾಗ ಏನ್ ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೊಂದು ವ್ಯವಸ್ಥೆ ಆಗಬೇಕು ಅಂತ ಯೋಚನೆ ಮಾಡಿ ಅವರೊಂದು ಸಂಕಲ್ಪ ಮಾಡಿದ್ರು, ಇದು ಹೇಗಾಗ್ಬೇಕು, ಮತ್ತೆ ಮುಂದೆ ಸಮುದ್ರವನ್ನು ಹೇಗೆ ತರಬೇಕು ಅಂತ ಅನ್ನೋದಕ್ಕೆ, ಸಮುದ್ರ ಮತ್ತೆ ತುಂಬಿಸುವ ಕಾರ್ಯಕ್ರಮ ಹೇಗೆ ಅಂತ ಒಂದು ದೊಡ್ಡ ಚರ್ಚೆ ನಡೆಯಿತು. ಅದೇ ಸಮಯದಲ್ಲಿ ಸಗರ ಅನ್ನುವಂತಹ ಒಬ್ಬ ರಾಜ, ಸಗರ ಅಂತ ಅವನಿಗೆ ಹೆಸರು ಬಂದದ್ದು, ಅವನು ಹುಟ್ಟುವಾಗ್ಲೇ ಗರದಿಂದ ಸಹಿತನಾಗಿ ಹುಟ್ಟಿದ. ಗರ ಅಂದ್ರೆ ವಿಷ, ವಿಷದಿಂದ ಸಹಿತನಾಗಿ ಹುಟ್ಟಿದ. ಯಾಕೆಂದ್ರೆ ಅವರ ಮಧ್ಯೆ ಸವತಿಯ ದ್ವೇಷದಿಂದಾಗಿ ಈ ಮಗುವಿನ ತಾಯಿಗೆ ಪ್ರೀತಿ ಜಾಸ್ತಿ ಸಿಗುತ್ತೆ ಗಂಡನದ್ದು, ಆದ್ರಿಂದಾಗಿ ಇವನ ಮಗುವಿಗೆ, ಈ ತಾಯಿಗೆ ಮಗುವೇ ಆಗಬಾರದು ಅಂತ ಗರ್ಭಿಣಿಯ ಹೊಟ್ಟೆಗೇನೆ ವಿಷವನ್ನು ಉಣಿಸ್ತಾರೆ. ಆದ್ರೆ ಆ ಮಗುವಿಗೆ ಏನೋ ಒಂದು ಭೂಮಿಯಲ್ಲಿ ತಾನು ಆಳ್ಬೇಕು ಅನ್ನುವ ಆಶೀರ್ವಾದವನ್ನು ದೊಡ್ಡವರು ಮಾಡಿದ್ರಿಂದಾಗಿ ಅದು ವಿಷ ಏನೂ ತಾಕದೆ ವಿಷದ ಜೊತೆಗೆ ವಾಪಸ್ ಹುಟ್ಟಿ ಬರುತ್ತಾನೆ. ಅವನಿಗೆ ಸಗರ ಅಂತ ಹೆಸರು ಬರುತ್ತೆ. ಅವನು ದೊಡ್ಡ ಅಶ್ವಮೇಧದ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಾನೆ. ಬೇಕಾದಷ್ಟು ಸಂಪಾದನೆಯನ್ನು ಮಾಡಿಕೊಂಡು, ಅಂದ್ರೆ ಕರವನ್ನ, ಟ್ಯಾಕ್ಸ್ ಅನ್ನ ಸಂಪಾದನೆ ಮಾಡಿಕೊಂಡು ಬರ್ತಾನೆ. ಬಂದು ಯಾವಾಗ ಅವನಿಗೊಬ್ಬ ಮಗ ಇದ್ದ, ಅವನು ಆ ಯಾಗದಲ್ಲಿ ಇನ್ನೂ ಹೆಚ್ಚು ಅಪೇಕ್ಷೆ, ಅಂದ್ರೆ ಮುಂದುವರಿಸಬೇಕು ಅಂತ ತಂದೆಗೆ ಅಪೇಕ್ಷೆ ಇರುತ್ತೆ. ಆದ್ರೆ ಅವನು ಅಧಿಕಾರ ಸ್ವೀಕರಿಸುವುದರ ಬದಲು ದಾರಿಯಲ್ಲಿ ಹೋಗುವಾಗ ಮಕ್ಕಳನ್ನು ನೋಡುದು, ಎತ್ಕೊಂಡು ಹೋಗಿ ಸೀದಾ ಬಾವಿಯೊಳಗೆ ಹಾಕುದು. ಎಲ್ಲಿಯಾದ್ರೂ ದಾರಿಯಲ್ಲಿ ನದಿ ಪಕ್ಕದಲ್ಲಿದ್ದು ದೋಣಿಯಲ್ಲಿ ಹೋಗ್ತಾ ಇದ್ರೆ ದೋಣಿ ಕವಚಿ ಹಾಕಿ ಎದ್ದು ಹೋಗುದು. ಹೀಗೆ ಊರಿನ ಮನೆಗೆ ಬೆಂಕಿ ಕೊಟ್ಬಿಡುದು, ಯಾರನ್ನಾದ್ರೂ ದೊಡ್ಡವರನ್ನಿಂದ ತಳ್ಳಿ ಓಡುದು, ಪರ್ವತದಿಂದ ಕೆಳಕ್ಕೆ ತಳ್ಳುವುದು, ಹೀಗೆ ಏನೇನೋ ಮಾಡ್ತಿರ್ತಾನೆ. ಅಸಮಂಜಸ ಅಂತ ಅವನ ಹೆಸರು. ನಮ್ಗೆ ಮೇಲ್ನೋಟಕ್ಕೆ ಕತೆ ಹೀಗೆ ಕಾಣುತ್ತೆ. ಹೀಗೆ ಕಾಣುವಾಗಲೇ ಎಲ್ಲರೂ ಹೀಗೆ ಹೇಳ್ತಾರೆ. ಆದ್ರೆ ಸತ್ಯ ಸಂಗತಿ ಬೇರೆ ಇತ್ತು. ತಂದೆಗೆ ಸಿಟ್ಟು ಬಂದು ತಕ್ಷಣ ಮಗನನ್ನೇ ಸ್ವತಃ ತಂದೆ ಗಡೀಪಾರು ಮಾಡ್ತಾನೆ. ರಾಜ್ಯದಲ್ಲಿ ಇರಬೇಡ ಅಂತ ಹೇಳಿ ಅವನ ಇನ್ನೊಂದು ಹೆಂಡತಿಗೆ, ಇದು ಮೊದಲ ಹೆಂಡತಿಯಲ್ಲಿ ಹುಟ್ಟಿದವನು ಅಸಮಂಜಸ, ಇನ್ನೊಬ್ಬಳು ಹೆಂಡತಿಯಲ್ಲಿ ಹುಟ್ಟಿದವರು 60,000 ಜನ ಮಕ್ಕಳಿದ್ರು. ಆ 60,000 ಜನ ಮಕ್ಕಳು ನಾವು ಈ ಕುದುರೆಯ ರಕ್ಷಣೆಯನ್ನು ಮಾಡ್ಕೊಂಡು ಬರ್ತೇವೆ ಅಂತ ಎಲ್ಲ ಕಡೆಗೆ ಹೋಗುವಾಗ ಯಾವುದೋ ಒಂದು ಸಮುದ್ರದ ತೀರದ ಹಾಗೆ ಇದ್ದ, ಈಗ ಸಮುದ್ರ ಇಲ್ಲ, ತೀರದಂತಿದ್ದ ಜಾಗದಲ್ಲಿ ಕುದುರೆ ಪ್ರವೇಶ ಮಾಡುತ್ತಾ ಇದ್ದ ಹಾಗೆ ಮರೆಯಾಗಿ ಹೋಯಿತು. ಇವರು ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಅಷ್ಟು ಹೊತ್ತಿಗೆ ಅನೇಕ ದೇಶದ ಮೇಲೆ ದಾಳಿ ಮಾಡುತ್ತಾ ಕರವನ್ನು ಸಂಗ್ರಹಿಸಿ ಒಂದು ದರ್ಪ ಬಂದಿತ್ತು ಅವರಿಗೆ. ಮೊದಲೆಲ್ಲ ಹೋಗಿ ನಾವು ಹೀಗೊಂದು ಯಾಗ ಮಾಡ್ತಾ ಇದ್ದೇವೆ, ನಿಮ್ಮ ಸಹಾಯ ಬೇಕು, ಸಹಕಾರ ಬೇಕು ಅಂತ ಕೇಳ್ತಾ ಇದ್ದವರು ಎಲ್ಲರೂ ಒಪ್ಪಿಸ್ಲಿಕ್ಕೆ ಶುರುವಾದ್ಮೇಲೆ ಮಾಡ್ತಾ ಇದ್ದೇವೆ ಕೊಡಿ ಅನ್ನುವ ಒಂದು ದರ್ಪ ಬೆಳೆಯಿತು. ಅದು ಮೊದಲು 1 ವರ್ಷ 2ನೇ ವರ್ಷದ ಉತ್ಸವಗಳೆಲ್ಲ, ಗಣೇಶೋತ್ಸವ ನಡೆಯುವಾಗ ಸ್ವಲ್ಪ ಮೆತ್ತಗೆ ನಡೆಯುತ್ತೆ. ಒಂದು 10 ವರ್ಷ ಆದ್ಮೇಲೆ ಅವ್ರದ್ದು ದಬ್ಬಾಳಿಕೆನೆ ಬೇರೆ ತರ ಇರುತ್ತೆ. ಅದು ಲೋಕದಲ್ಲೂ ನಡೆಯುವಂಥದ್ದೇ. ಸಗರನ ಮಕ್ಕಳಲ್ಲೂ ಅಂತದ್ದೇ ವರ್ತನೆ ಕಂಡಿತು. ಎಲ್ಲ ಸಿಕ್ಕಿದ ದಾರಿಯಲ್ಲಿ ಯಾರು ಸಿಕ್ಕಿದ್ರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ರು. ಹಾಗೆ ಬಿಡದೆ ಭೂಮಿಯನ್ನ ಅಗೆದು ನಾಗಲೋಕದಿಂದ ಪಾತಾಳ ಲೋಕದ ತನಕವೂ ಹೋದ್ರು ಹುಡುಕಿಕೊಂಡು. ಹೋಗುವಾಗ ಪಾತಾಳದ ಜಾಗದಲ್ಲಿ ಒಂದು ಪರ್ವತದ ಬುಡದಲ್ಲಿ ಋಷಿ ಕೂತು ತಪಸ್ ಮಾಡ್ತಾ ಇದ್ದ. ಅವನ ಆಶ್ರಮದ ಹಿಂಭಾಗದಲ್ಲಿ ತಾವು ಹುಡುಕಿಕೊಂಡು ಬಂದ ಕುದುರೆ ಕಾಣಿಸಿತು. ಸಿಟ್ಟು ಬಂತವರಿಗೆ. ನಾವು ಎಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಅಂದ್ರೆ ಆ ಭೂಮಿಯನ್ನು ಅಗಿಯುವುದು ಅಂತ ಅನ್ನೋದು ಅವರದೊಂದು ದೊಡ್ಡ ಸಾಹಸ ಆಗೋಯ್ತು. 60,000 ಜನ ಇಡೀ ಭೂಮಿಯ ಎಷ್ಟೋ ಭಾಗಗಳನ್ನು ಅಗೆದು ಎಲ್ಲ ಕಡೆ ಹುಡುಕಿದ್ದಾರೆ. ಕೊನೆಗೆ ಒಂದು ಜಾಗದಲ್ಲಿ ನಾಗಲೋಕದಿಂದ ಪಾತಾಳದ ಕಡೆಗೆ ಸಾಗಿ ಆ ಋಷಿಯನ್ನ ಬೈದು ತಮ್ಮ ಆಯುಧಗಳಿಂದ ಹೊಡಿಬೇಕು ಅಂತ ಇನ್ನೇನು ಹತ್ರ ಹೋದಾಗ, ಕಳ್ಳ ಸುಳ್ಳ ಸುಮ್ಮನೆ ನಾಟಕ ಮಾಡ್ತಾನೆ ಕಣ್ಣು ಮುಚ್ಕೊಂಡು ಅಂತ ಅನ್ಕೊಂಡು ಹೊಡಿಲಿಕ್ಕೆ ಹೋದಾಗ ಬಿಟ್ಟ ಕಣ್ಣು ಅವರನ್ನು ಸುಟ್ಟು ತೆಗೆಯಿತು. ಕ್ಷಣ ಮಾತ್ರದಲ್ಲಿ ಬೂದಿಯಾಗಿ ಹೋದ್ರು ಅಷ್ಟು ಜನ. 60,000 ಒಬ್ರು ಉಳಿಲ್ಲ. ವಾಪಸ್ ಎಲ್ಲಿ ಹೋದ್ವಿ ಹೇಳ್ಬೇಕಲ್ಲ, ಈಗ ಹೋಗಿದ್ವಿ ಬೂದಿಯಾಗಿ ಇತ್ತ, ಅದು ಇಲ್ಲ. ಕಾಯ್ತಾ ಇದ್ದಾನೆ ಸಗರ. ವಯಸ್ಸಾಗ್ತಾ ಬಂತು, ಯಜ್ಞ ಮುಗಿಸ್ಬೇಕು, ಕುದುರೆ ಬಂದಿಲ್ಲ ಅಂತ ದುಃಖಪಟ್ಟ. ಅಸಮಂಜಸ ಹೀಗೆ ಕೈ ತಪ್ಪಿ ಹೋದ. ಆದ್ರೆ ಅಸಮಂಜಸನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಅಂಶುಮಾನ್ ಅಂತ. ಆ ಅಂಶುಮಾನನ್ನ ಕರೆದು ಹೇಳ್ತಾನೆ, ನೋಡಪ್ಪ, ಇನ್ನ ಚಿಕ್ಕಪ್ಪಂದ್ರೆಲ್ಲ ನಾಶ ಆಗಿ ಹೋದ್ರು, ನನಗೂ ವಯಸ್ಸಾಗ್ತಾ ಬಂತು, ಯಾಗ ಪೂರ್ಣ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಕುದುರೆ ಆದ್ರೂ ವಾಪಸ್ ಸಿಗಬೇಕು, ಇಲ್ಲಾಂದ್ರೆ ಸಂಕಲ್ಪ ಮಾಡಿದ್ದು ಒಂದು ಕ್ಷತ್ರಿಯರಿಗೆ ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡುತ್ತೆ ನಮ್ಮ ಇತಿಹಾಸದಲ್ಲಿ.
ನಾವು ನಮ್ಗೆ ಹೆಸರು ಹಾಳಾದ್ರೆ ತೊಂದರೆ ಇಲ್ಲ, ಒಂದು ವಂಶದ ಹೆಸರು ಇಷ್ಟು ಕುಲಗೆಡುವುದು ಅಂತ ಅನ್ನೋದನ್ನು ನಾವು ಇಷ್ಟಪಡುವುದಿಲ್ಲ. ಏನಾದ್ರೂ ಮಾಡು, ಆಯ್ತು ಅಜ್ಜ, ನಾನು ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೊರಡ್ತಾನೆ. ಇತ್ತ ಅಸಮಂಜಸ ಕಾಡಿಗೆ ಅಟ್ಟಿ ಆದ್ಮೇಲೆ ನಾರ್ಮಲ್ ಆಗಿಬಿಡ್ತಾನೆ. ಕಾಡಿನಲ್ಲಿ ನಾರ್ಮಲ್ ಆಗಿ ಯಾವುದೋ ಒಂದು ಆಶ್ರಮ ಕೊಟ್ಕೊಂಡು ತಪಸ್ವಿ ಆಗ್ಬಿಡ್ತಾನೆ. ಅವನ ಉದ್ದೇಶ ಇದ್ದದ್ದೇ ಅವ್ನು ಯಾರನ್ನು ಬಾವಿಗೆ ತಳ್ಳಿದ್ರು ನೋಡೋರಿಗೆ ಬಾವಿಗೆ ತಳ್ಳಿದವ್ರ ತರ ಕಾಣಿಸ್ತಿದ್ದ. ಆದ್ರೆ ಅವನು ಯಾವತ್ತೂ ಯಾರನ್ನು ಬಾವಿಗೆ ತಳ್ಳಿರ್ಲಿಲ್ಲ, ಯಾರನ್ನು ಬೆಂಕಿಗೆ ಹಾಕಿರ್ಲಿಲ್ಲ, ಯಾರನ್ನು ಸಮುದ್ರದಲ್ಲಿ ಮುಳುಗಿಸಿರ್ಲಿಲ್ಲ, ಏನು ಮಾಡಲಿಲ್ಲ. ಅವರು ಯಾರಾದ್ರೂ ರಾಜನ ಕಡೆಯವರು ನೋಡುವಾಗ ಹಾಗೆ ಮಾಡುದು. ಅವರು ಹೊರಟೋದ್ಮೇಲೆ ಅವರನ್ನು ವಾಪಸ್ ಬದುಕಿಸಿ ಅಲ್ಲಿಂದ ಹೊರಟೋಗ್ತಿದ್ದ. ಯಾಕಂದ್ರೆ ಅವನಿಗೆ ಅಧಿಕಾರ ಇಷ್ಟ ಇರಲಿಲ್ಲ, ಆಡಳಿತ ನಡೆಸುವುದು ಇಷ್ಟ ಇರಲಿಲ್ಲ. ಅವನು ಅವಧೂತ ಅವನು. ಅದರಿಂದಾಗಿ ಅವನಿಗೆ ಮನಸ್ಸಿನಲ್ಲಿ ತಾನು ಪರಮಾತ್ಮನ ಅನನ್ಯವಾದ ಚಿಂತನೆಯಲ್ಲಿ ಕಾಲ ಕಳೆಯಬೇಕು ಅಂತ ಅನ್ನೋ ಅಷ್ಟೇ ಕಾರಣಕ್ಕೋಸ್ಕರ ಜನರಿಂದ ತೀರಾ ನಾನು ವಿಚಿತ್ರ, ವಿರುದ್ಧ, ನನ್ನನ್ನು ಯಾರೂ ಕೂಡ ಮೆಚ್ಚಬಾರದು ಅಂತಾನೆ ಎಲ್ಲರ ವಿರುದ್ಧ ನಡ್ಕೊಂಡ ಹಾಗೆ ಮಾಡಿ ನನ್ನನ್ನು ಭಗವಂತ ಮಾತ್ರ ಮೆಚ್ಚಿದ್ರೆ ಸಾಕು, ಬೇರೆಯವರ ಜೊತೆಗೆ ನನಗೆ ವ್ಯವಹಾರ ಬೇಕಾಗಿಲ್ಲ ಅಂತ. ಯಾಕಂದ್ರೆ ಅಧಿಕಾರ ಬೇಡ ಅಂತ ಹೋದವನು ಅವನಲ್ಲಿ ಸರಿ ಹೋದ. ಅಂಶುಮಾನ್ ಹುಡುಕೊಂಡು ಬಂದ. ಅವನು ಇದೇ ಸಮುದ್ರದ ಖಾತದ ತನಕ ಬಂದಿದ್ರು ಅಂತೆಲ್ಲ ಹಿಂದಿನ ಇತಿಹಾಸ ನೋಡಿ. ಹಿಂದಿನ ಇತಿಹಾಸ ತಿಳ್ಕೊಳ್ಳೋದಿದ್ರೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕೇಳ್ಕೊಂಡು ಬಂದ. ಎಲ್ಲಿ ಹೋದ್ರು, ಯಾವ ಕಡೆಯಿಂದ ಬಂದ್ರು, ಎಲ್ಲಿ ಗೆದ್ರು, ಯಾವ ದಾರಿಯಲ್ಲಿ ಹೋದ್ರು, ಎಲ್ಲರನ್ನು ಭೇಟಿ ಆಗ್ತಾ ಬಂದ್ರೆ ಕೊನೆಗೆ ಗೊತ್ತಾಯ್ತು ಪಾತಾಳದ ಕಡೆಗೆ ಹೋಗಿದ್ದಾರೆ ಅಂತ. ಬಂದ್ರೆ ಯೋಜನೆಗಳಷ್ಟು ದೂರದ ಜಾಗದಲ್ಲಿ ಬರೀ ಬೂದಿ, ಮರುಭೂಮಿಯ ಹಾಗೆ. ಹೆಜ್ಜೆ ಇಟ್ಟು ನೋಡ್ತಾ ಇದೇನು ಇಷ್ಟು ಒಂಥರ ಎಲ್ಲೋ ನನಗೆ ಸಂಬಂಧಿಸಿದ್ದು ಅಂತನ್ನುವ ಭಾವ ಎಳೀತಾ ಇದೆ. ಆದ್ರೆ ಎಲ್ಲಿದ್ದು, ಯಾಕಿದು, ಏನು ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಗರುಡ ಆ ದಾರಿಯಲ್ಲಿ ಚಲಿಸ್ತಾ ಇದ್ದವನನ್ನ ಇವನು ಪ್ರಾರ್ಥನೆ ಮಾಡಿಕೊಳ್ತಾನೆ. ನನಗೆ ದಿಕ್ಕು ಕಾಣದಾಗಿದೆ, ನಮ್ಮ ತಂದೆಯೂ ಅಜ್ಜನೂ ಕೂಡ ತುಂಬಾ ವ್ಯಥೆಗೀಡಾಗಿದ್ದಾರೆ, ಯಾಗ ಮುಗಿಲಿಲ್ಲ ಅಂತ, ನನಗೆ ಸಹಾಯ ಮಾಡು. ನನ್ನ ಚಿಕ್ಕಪ್ಪದನ್ನು ಹುಡ್ಕೊಂಡು ಬಂದಿದ್ದೇನೆ, ನೀನ್ ಎಲ್ಲಿ ನಿಂತಿದ್ಯೋ ಅದೇ ಚಿಕ್ಕಪ್ಪಂದ್ರಪ್ಪ, ಅವ್ರದ್ದೇ ಬೂದಿ ಇದು. ನಾನು ಏನ್ ಮಾಡ್ಬೇಕು? ಇಲ್ಲೇ ಆಶ್ರಮದಲ್ಲಿ ಅವರು ಕಪಿಲ ಋಷಿಗಳು ತಪಸ್ ಮಾಡ್ತಾ ಕೂತವರನ್ನು ಅವಮಾನಿಸಿ, ಹೀಗೆ ದೊಡ್ಡವರನ್ನು ಅವಮಾನಿಸಿದ್ರೆ ಯಾವ ಕ್ಷಣದಲ್ಲೂ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಅಪಮಾನ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಶಿಕ್ಷೆ ಆಗಿದೆ. ಆದ್ರೆ ನಿಮ್ಮ ಉದ್ದೇಶ ಯಾಗವನ್ನು ನಡೆಸಬೇಕು ಅನ್ನೋದು ಸರಿಯೇ. ಒಂದು ಕೆಲಸ ಮಾಡು, ನಿನಗೆ ನಿನ್ನ ಈ ಪೂರ್ವಜರನ್ನು ಉದ್ಧಾರ ಮಾಡಿ ಈ ಕುದುರೆಯನ್ನು ತೆಗೆದುಕೊಂಡು ಹೋಗು. ಪೂರ್ವಜರನ್ನು ಉದ್ಧಾರ ಮಾಡದೇ ಇದ್ರೂ ಯಾಗದ ಫಲ ಬರುವುದಿಲ್ಲ, ಯಾಗ ಪೂರ್ಣ ಆಗತ್ತೆ. ಫಲ ಬರಬೇಕು ಅಂತಂದ್ರೆ ನಿನ್ನ ಹಿರಿಯರನ್ನ ನೀನು ಉದ್ಧರಿಸಬೇಕು. ಅದಕ್ಕೋಸ್ಕರ ಗಂಗೆಯನ್ನು ಭೂಮಿಗೆ ಬರಮಾಡಿಕೊಳ್ಳುವ ಕೆಲಸಕ್ಕೆ ನೀನು ಕೈ ಹಾಕು ಅಂತ ಸಲಹೆ ಕೊಟ್ಟು ಗರುಡ ಹೊರಟು ಹೋಗ್ತಾನೆ. ಆಶ್ರಮಕ್ಕೆ ಹೋಗಿ ನೋಡ್ತಾನೆ, ಕುದುರೆ ಅಲ್ಲೇ ಇರುತ್ತೆ. ಅದನ್ನ ತೆಗೆದುಕೊಂಡು ಬಂದು ಅಜ್ಜನಿಗೆ ಮುಟ್ಟಿಸಿ ಯಾಗವನ್ನ ಸಂಪೂರ್ಣಗೊಳಿಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಸಂತೋಷ ಪಡಿಸ್ತಾನೆ. ಆದ್ರೆ ಅವನಿಗೆ ವ್ಯಥೆ ಇರುತ್ತೆ, ಅಯ್ಯೋ ಮಕ್ಕಳು ಸತ್ತು ಹೋದ್ರಲ್ಲ ನನ್ನ ಕಣ್ಣು ಮುಂದೆನೆ, ಅವರನ್ನು ಹೇಗೆ ಉದ್ಧಾರ ಮಾಡುದು ಅಂತ ಯೋಚನೆ ಮಾಡಿ ಇವನು ಹೇಳಿದ ಹಾಗೆ ಗಂಗೆಯ ಅವತರಣಕ್ಕಾಗಿ ನನ್ನಿಂದ ಏನು ಪ್ರಾರ್ಥನೆ ಮಾಡಬೇಕು, ನಾನು ಹೇಗೆ ಪ್ರಯತ್ನಿಸಬೇಕು ಅಂತ ಯೋಚನೆಯಲ್ಲೇ ಕಾಲ ಕಳೆದ. ಅಂಶುಮಾನ್ ಏನು ಮಾಡಿದ, ಅಧಿಕಾರವನ್ನೆಲ್ಲ ಯಥಾವತ್ತಾಗಿ ಮಂತ್ರಿಗಳ ಕೈಗೆ ಒಪ್ಪಿಸಿ ತಪಸ್ಸಿಗೆ ಕೂತ. ಅವನು ಅಧಿಕಾರವನ್ನು ಚಲಾಯಿಸಿ ತಪಸ್ಸಿಗೆ ಕೂತ. ಸುಮಾರು 36,000 ವರ್ಷಗಳ ಕಾಲ ಅವನ ತಪಸ್ಸಿನ ಫಲಿಸಲಿಲ್ಲ. ಹಾಗೆ ದೇಹಾಂತ್ಯ ಆಯಿತು. ಆದ್ರೆ ಅವನಿಗೊಬ್ಬ ಮಗ ಇದ್ದ, ಅವನ ಹೆಸರು ದಿಲೀಪ ಅಂತ. ತನ್ನ ಪೂರ್ವಜರ ಸಮಸ್ಯೆಯನ್ನು ಅವನು ಅರಿತುಕೊಂಡವ. ಅವನು ಮತ್ತೆ ತಪಸ್ ಮಾಡ್ತಾನೆ. ಯಥಾವತ್ತಾಗಿ ಅವನು ಸುಮಾರು 30,000 ವರ್ಷಗಳ ಕಾಲ ತಪಸ್ ಮಾಡ್ತಾನೆ. ದೇಶದ ರಕ್ಷಣೆಯನ್ನೂ ನೋಡಿಕೊಂಡು ವ್ರತದಲ್ಲಿಯೇ ಯಾವ ರಾಜಭೋಗವನ್ನು ಮಾಡದೆ ಜನಗಳ ರಕ್ಷಣೆ ತಪಸ್ಸು, ಇಷ್ಟೇ ಕೆಲಸ. ಯೋಚನೆ ಮಾಡಿ, ತಪಸ್ಸು ಅಂದ್ರೆ ಕಾಡಲ್ ಕೂಡುದು ಮಾತ್ರ ಅಲ್ಲ. ತಪಸ್ಸು ಅಂದ್ರೆ ತನಗೆ ಒದಗಿದ ಕೆಲಸವನ್ನ ಪ್ರಾಮಾಣಿಕವಾಗಿ ತನ್ನ ಸ್ವಾರ್ಥಕ್ಕಿಲ್ಲದೆ ಭೋಗವನ್ನು ಬಿಟ್ಟು ಮಾಡುವುದೇ ತಪಸ್ಸು. ತ್ಯಾಗವೇ ತಪಸ್ಸು. ಆ ತ್ಯಾಗದಿಂದ ಪೂರ್ಣವಾದ 30,000 ವರ್ಷಗಳನ್ನ ಕಳೆದ. ಆದ್ರೂ ಪೂರ್ಣ ಫಲ ಸಿಗಲಿಲ್ಲ. ಅವನಿಗೊಬ್ಬ ಮಗ ಇದ್ದ, ಅವನು ಭಗೀರಥ. ಅವನು ತಪಸ್ಸು ಮಾಡಿದ. ಅವರಿಗೆಲ್ಲರಿಗೂ ಅಧಿಕಾರವನ್ನ ಪಡೆಯುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇತ್ತು. ಅದು ಕೇವಲ ತಮ್ಮ ಪೂರ್ವಜರ ನಾಶದಿಂದಾಗಿ ನಮ್ಮ ಹಿಂದಿನ ಪರಂಪರೆ ಅಳಿದು ಹೋಯಿತು ಅಂತ ಅನ್ನುವ ಕೆಟ್ಟ ಹೆಸರು ಬರಬಾರದು ಅನ್ನೋ ಅಷ್ಟೇ ಕಾರಣಕ್ಕೋಸ್ಕರ ತಮ್ಮ ಭೋಗಗಳನ್ನೆಲ್ಲ ಬಿಟ್ಟು ಅವರು ತಪಸ್ಸಿಗಿಳಿದು. ಭಗೀರಥ ಸ್ವಲ್ಪ ಹೆಚ್ಚು, ಎಲ್ಲರೂ ಅಷ್ಟೇ. ಇವನು ಆ ಯಾವಾಗಲೂ ಹಿಂದಿನವರು ಮಾಡಿದ್ದನ್ನ ಮುಂದುವರಿಸುವುದರಲ್ಲಿ ಹೆಚ್ಚು ಫಲ ಇದೆ. ನಾವೇ ಹೊಸ್ತು ಮಾಡ್ತೇವೆ ಅಂತಂದಾಗ ಅದಕ್ಕೆ ಹೆಚ್ಚು ಬೆಲೆ ಇಲ್ಲ. ಮಾಡಿದ್ರಿಂದ ಒಳ್ಳೆ ಕೆಲಸನೇ ಆಗ್ಬೋದು. ಆದ್ರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನೀವು ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತ ಹಳೆ ದೇವಸ್ಥಾನದ ಉದ್ಧಾರ ಮಾಡುವುದೇ ಹೆಚ್ಚು ಫಲಪ್ರದ ಅಂತ. ಹೊಸ ಕೆರೆಯನ್ನು ಕಟ್ಟಿಸುವುದಕ್ಕಿಂತ ಹಳೆ ಕೆರೆ ಜೀರ್ಣ ಆದದನ್ನ ಸರಿ ಮಾಡಿ ಉದ್ಧಾರಗೊಳಿಸುವುದೇ ಸರಿಯಾದ ಕ್ರಮ ಅಂತ. ಅಂದ್ರೆ ಯಾವಾಗಲೂ ಹಿಂದಿನದನ್ನು ಬಿಟ್ಟುಕೊಡದೆ ಮುಂದುವರಿಸುವುದರಲ್ಲಿ, ಅದರಲ್ಲಿ
ನಿಯಮ ವ್ಯವಸ್ಥೆ ಏನೋ ಹೆಚ್ಚು ಕಮ್ಮಿ ಇದ್ರೆ ಬದಲಾಯಿಸಿಕೊಳ್ಳಿ, ಆದರೆ ಆದಷ್ಟು ಆ ಹಿಂದಿನ ಪರಂಪರೆಯ ಚಾನೆಲ್ ಅನ್ನು ಉಳಿಸಿಕೊಂಡ್ರೆ ಆ ವೇಗ ಹಾಗೆ ಉಳಿಯುತ್ತೆ. ಭಗೀರಥ ಅದೇ ಉದ್ದೇಶದಿಂದ ಮತ್ತೆ ತಪಸ್ಸು ಮಾಡಿದ, ಚತುರ್ಮುಖನನ್ನ ತಪಸ್ಸು ಮಾಡಿದ. ಚತುರ್ಮುಖನನ್ನ ತಪಸ್ಸು ಮಾಡಿದಾಗ ಚತುರ್ಮುಖ ಹೇಳಿದ, ನಿನಗೆ ಗಂಗೆ ಖಂಡಿತ ಒಲಿತಾಳೆ, ನನ್ನ ಕಮಂಡಲುವಿನಲ್ಲೇ ಇರುವಂತಹದ್ದು ಸ್ವರ್ಗಂಗೆ ಅವಳು. ಆದ್ರೆ ಅದನ್ನು ಭೂಮಿಗೆ ತರಲಿಕ್ಕೆ ನೀನು ತಗೊಂಡು ಹೋದ್ರೆ ಭೂಮಿ ಉಳಿಯಲ್ಲ. ನಿನ್ನ ಉದ್ದೇಶ ಚೆನ್ನಾಗಿದೆ ಭೂಮಿಗೆ ಬರಬೇಕು ಅಂತ, ಆದ್ರೆ ಭೂಮಿ ನಾಶ ಆಗಿ ಗಂಗೆ ಬರುವುದರಲ್ಲಿ ಏನು ಅರ್ಥ ಇಲ್ಲ. ರುದ್ರದೇವನನ್ನು ತಪಸ್ಸು ಮಾಡು ಅಂತ ಮತ್ತೆ ಆದೇಶ ಬರುತ್ತೆ. ರುದ್ರನನ್ನ ಕುರಿತು ತಪಸ್ಸು ಮಾಡ್ತಾನೆ. ರುದ್ರನನ್ನ ಕುರಿತು ತಪಸ್ಸು ಮಾಡಿ, ಹೀಗೆ ನಾನು ಗಂಗೆಯನ್ನು ಭೂಮಿಗೆ ತರಬೇಕು ಅಂತ ಅಪೇಕ್ಷೆಯಿಂದ ನಿಮ್ಮನ್ನ ತಪಸ್ಸು ಮಾಡ್ತಾ ಇದ್ದೇನೆ, ನಿಮ್ಮ ಸಹಕಾರ ಬೇಕು. ಖಂಡಿತ ನನ್ನ ಸಹಕಾರ ಇದೆ ಅಂತ ಹೇಳಿದ ಮೇಲೆ ಮತ್ತೆ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಗಂಗೆ ಇಳಿದು ಬರುವಾಗ ವೇಗವಾಗಿ ನನ್ನನ್ನ ತಡೆದು ನಿಲ್ಲಿಸೋರು ಯಾರಿದ್ದಾರೆ ಅಂತ ಜೋರಾಗಿ ಶಿವನ ತಲೆ ಮೇಲೆ ಹಾದು ಹರಿತಾಳೆ. ಶಿವ ಇದರ ಅಹಂಕಾರ ಜಾಸ್ತಿ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಅಣೆಕಟ್ಟು ಕಟ್ಟಿ ತಡೆದು ಬಿಡ್ತಾನೆ, ಎಲ್ಲೂ ಹರಿಲಿಕ್ಕಿಲ್ಲ ಅಂತ ಮಾಡಿಬಿಡ್ತಾನೆ. ಭಗೀರಥನಿಗೆ ಟೆನ್ಷನ್ ಆಗುತ್ತೆ. ನಾನು ಯೋಚನೆ ಮಾಡಿದ್ದು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮತ್ತೆ ಯಥಾ ಪ್ರಕಾರ ನಿಂತು ಹೋಯ್ತಲ್ವಾ, ಪ್ರಯತ್ನಕ್ಕೆ ಫಲ ಕೊಡುವ ಕೊನೆಯ ಕಾಲಕ್ಕೆ ತುತ್ತು ಬಾಯಿಗೆ ಬರಲಿಲ್ಲಲ್ವಾ ಅಂತ ಯೋಚನೆ ಮಾಡಿ ದುಃಖಪಟ್ಟ. ಮತ್ತೆ ರುದ್ರದೇವರನ್ನ ತಪಸ್ಸು ಮಾಡಿ ಕೇಳಿಕೊಂಡ, ಕಳುಹಿಸಿಕೊಡಿ ನನಗೆ ಗಂಗೆ ನನ್ನ ಪೂರ್ವಜರನ್ನು ಉದ್ಧರಿಸಲಿಕ್ಕೆ ಬೇಕು ಅಂತ. ಕಳುಹಿಸಿಕೊಡುವುದಕ್ಕೆ ದೊಡ್ಡ ಸಂಗತಿ ಅಲ್ಲ, ಇದನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯು ನೀವು ವಹಿಸಿಕೊಳ್ತೀರಿ ಅಂತಂದ್ರೆ ಮಾತ್ರ ನಾನು ಕಳಿಸ್ತೇನೆ. ನೀವು ಕೊಂಡು ಹೋಗಿ ಆಮೇಲೆ ಗಲೀಜು ಹಾಕಿ ಮಣಿಕರ್ಣಿಕಾ ಅಂತ ಅಥವಾ ಇನ್ನೊಂದೇನದು ರುದ್ರ ಅಲ್ಲ, ಅಲ್ಲಿ 2 ಘಾಟ್ಗಳಿವೆ, ಮಣಿಕರ್ಣಿಕಾ ಇನ್ನೊಂದು ಅಂದ್ರೆ ಕೊಳೆ ಮಾಡುವುದನ್ನೇ ಒಂದು ಸಂಸ್ಕಾರ ಅಂತ ಅನ್ನುವ ಹಾಗೆ ವರ್ತಿಸುವ ರೀತಿ ಆದ್ರೆ ನಾನು ಕಳುಹಿಸಿಕೊಡಲ್ಲ ಅಂತ ಸ್ವಲ್ಪ ಗಂಭೀರತೆ ಇರ್ಲಿ. ಕೊಡುವ ವಸ್ತು ಅಷ್ಟು ಸುಲಭದ್ದಲ್ಲ, ತೆಗೆದುಕೊಳ್ಳುವ ವಸ್ತು ಅಷ್ಟು ಚಿಲ್ಲರೆಯದ್ದಲ್ಲ, ಅದಕ್ಕೆ ಬೆಲೆ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಅವನಿಗೆ ಒಂದಿಷ್ಟು ಬುದ್ಧಿವಾದ ಹೇಳ್ತಾನೆ. ಭಗೀರಥ ಹೇಳ್ತಾನೆ, ನನ್ನ ಉಸಿರು ಇರುವ ತನಕವೂ ಅದರ ರಕ್ಷಣೆ ಜವಾಬ್ದಾರಿ ನನ್ನದು, ನಮ್ಮ ಪ್ರಜೆಗಳದ್ದು, ನಾವೆಲ್ಲರೂ ಕೂಡ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ತೇವೆ ಅಂತ ಹೇಳ್ದ. ಕರ್ಕೊಂಡು ಬರುವ ದಾರಿಯಲ್ಲಿ ಅಷ್ಟಕ್ಕೆ ಮುಗಿಲಿಲ್ಲ. ಬರುವ ದಾರಿಯಲ್ಲಿ ಮತ್ತೊಂದು ದೊಡ್ಡ ಅಡೆ ಹಿಂದೆ ಬರ್ತಾ ಇದೆ ಅಂತ ಅನ್ಕೊಂಡು ನೋಡ್ತಾನೆ. ಇದ್ದಕ್ಕಿದ್ದ ಹಾಗೆ ನಾಪತ್ತೆ. ಮತ್ತೆ ವಾಪಸ್ ಹೋಗಿ ನೋಡಿದ್ರೆ ಒಂದು ಆಶ್ರಮ ಮಾತ್ರ ಇದೆ, ಉಳಿದಿದ್ದೆಲ್ಲ ಚಲ್ಲಾಪಿಲ್ಲಿ ಆಗಿರುವ ಜಾಗ ಕಾಣಿಸ್ತು. ಆ ಆಶ್ರಮದೊಳಗೆ ನೋಡಿದ್ರೆ ಒಬ್ಬ ಋಷಿ ಕೂತಿದ್ದ. ಇದೇ ಋಷಿಯ ತಪಸ್ಸಿನ ಬಲ, ಖಂಡಿತ ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಬಂದ ಕುರುಹು ಇತ್ತು, ಅದಾದ ನಂತರ ಇರಲಿಲ್ಲ. ಕ್ಷಮೆ ಕೇಳಿದ, ತಪ್ಪಾಗಿದ್ರೆ ಕ್ಷಮಿಸಿ, ನನಗೇನು ಗೊತ್ತಿಲ್ಲ, ಗಂಗೆಯನ್ನು ನನಗೆ ಮರಳಿಸಿಕೊಡಿ ಅಂತ. ಹೌದು, ನನ್ನ ಆಶ್ರಮದ ಗುರುಕುಲದ ವಿದ್ಯಾರ್ಥಿಗಳ ಕ್ಷೇಮ ನನ್ನ ಜವಾಬ್ದಾರಿ, ಇಷ್ಟು ಬಿರುಸಾಗಿ ಬಂದ್ರೆ ನಾನು ಹೇಗೆ ಬಿಡ್ಲಿಕ್ಕಾಗುತ್ತಿದನ್ನ ಅಂತ ಹೇಳಿ ಪೂರ್ತಿ ಕುಡಿದು ಬಿಟ್ಟೆ ಅಂತ. ಇಲ್ಲ, ನನ್ನ ಹಿರಿಯರು ಮಾಡಿದ ತಪಸ್ಸು, ನನ್ನ ಪ್ರಯತ್ನ, ಇದರೆಲ್ಲದರ ಉದ್ದೇಶ ಈ ಕ್ಷಣ ಮಾತ್ರದಲ್ಲಿ ಹೀಗೆ ನಾಶ ಆಗಿ ಹೋದ್ರೆ ನನ್ನನ್ನ ನಾನೇ ಪ್ರಶ್ನಿಸಿಕೊಂಡ್ರೂ ಕ್ಷಮೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿ ಅಂತ ಹೀಗೆ ಕೇಳಿಕೊಂಡಾಗ ಇಷ್ಟು ಪ್ರಾಮಾಣಿಕವಾದ ಪ್ರಯತ್ನ ಭಗೀರಥನದನ್ನ ನೋಡಿ ಕಿವಿಯಿಂದ ಮತ್ತೆ ಗಂಗೆಯನ್ನ ಬಿಟ್ಟು ಕೊಡ್ತಾನೆ. ಹಾಗಾಗಿ ಸಾಮಾನ್ಯ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಆಶೌಚ ಇತ್ತು, ದೋಷ ಇತ್ತು ಅಂತಂದಾಗ ಕಿವಿಯನ್ನೊಮ್ಮೆ ಮುಟ್ಟಿದ್ರೆ, ಗಂಗೆಯನ್ನು ಸ್ಮರಣೆ ಮಾಡಿದ್ರೆ ದೋಷ ಪರಿಹಾರ ಆಗತ್ತೆ ಅಂತ ಒಂದು ಮಾತು ಇದೆ. ಅಂದ್ರೆ ಗಂಗೆಯನ್ನ ಸ್ಮರಿಸಿ ಕಿವಿಯನ್ನ ಸ್ಪರ್ಶಿಸುವುದು ಅಂತಂದಾಗ ಅಲ್ಲಿ ಗಂಗಾದಿ ಸಕಲ ದೇವತೆಗಳ ಅದಕ್ಕೆ ನಮಸ್ಕಾರ ಮಾಡುವಾಗಲೂ ಹೀಗೆ ಮುಟ್ಟಿ ಕಾಲು ಮುಟ್ಟುದು. ಅಂದ್ರೆ ನಿಮ್ಮನ್ನ ನನ್ನ ಕಿವಿಯಿಂದ ಬಂದ ಗಂಗೆಯ ನೀರಿನಿಂದ ಪಾದವನ್ನು ತೊಳಿತಾ ಇದ್ದೇನೆ, ಆ ಪಾದದ ನೀರನ್ನೇ ಮುಟ್ಟಿ ತಲೆಗೆ ನಾನು ಧೂಳನ್ನು ಹಾಕೊಳ್ತಾ ಇದ್ದೇನೆ ಅಂತ. ನಮ್ಗೆ ಕಿವಿಯು ಮೈಲಿಗೆ, ಕಾಲು ಮೈಲಿಗೆ, ಕವಿಯು ಮೈಲಿಗೆ ಏನು ಗೊತ್ತಾಗಲ್ಲ. ದಶಾಶ್ವಮೇಧ ಅಂತನ ಇನ್ನೊಂದೇನು ಹೆಸರಿದೆ, ನನಗೆ ಈಗ ನೆನಪಾಗ್ತಿಲ್ಲ. ಒಟ್ಟು ಇಡೀ ಇದು ಏನು ಆಶ್ರಮದ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದ ತಪ್ಪಿಗೋಸ್ಕರ ಸ್ವೀಕರಿಸಿದ್ರು ಕೂಡ ನಿನ್ನ ಈ ಕಾಳಜಿಗೋಸ್ಕರ ನಾನು ಬಿಟ್ಟು ಕೊಟ್ಟಿದ್ದೇನೆ ಅಂತ ಕಳುಹಿಸಿಕೊಡ್ತಾನೆ. ಕುಣಿತಾ ಬರ್ತಾಳೆ ಅವನ ಹಿಂದೆ. ಕುಣಿತಾ ಬಂದು ಸೀದಾ ಪಾತಾಳದ ತನಕವೂ ಹೋಗಿ ಆ ಭಸ್ಮದ ಮೇಲೆ ಹರಿದು ಅಷ್ಟೂ ಪೂರ್ವಜರಿಗೂ ಮುಕ್ತಿ ಸಿಗುವಂತೆ, ಅವರ ಸದ್ಗತಿಗೆ ಅನುಕೂಲವಾಗುವ ಎಲ್ಲ ಕರ್ತವ್ಯವನ್ನು ಮಾಡ್ಲಿಕ್ಕಾಗುವಂತೆ ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಮತ್ತೂ ಹರಿದ ಆ ಗಂಗೆಯ ಸರಸ್ ಅಂದ್ರೆ ವೇಗವನ್ನ ಸಮುದ್ರದ ಕಡೆಗೆ ದಾಟಿಸ್ತಾನೆ. ಹಾಗೆ ಸಮುದ್ರ ಗಂಗೆಯ ನೀರಿನಿಂದ ತುಂಬಿತು ಅಂತ ಆ ಕಥೆಯನ್ನು ಹೇಳಿ, ಗಂಗೆ ಅಂದ್ರೆ ಸಮುದ್ರ ತುಂಬಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಗಂಗೆಯಿಂದಲೇ ಮತ್ತೆ ಆಯಿತು. ಹೀಗೆ ಭಗೀರಥ
ಅವನ ಪೂರ್ವಜನಾದಂತಹ ದಿಲೀಪ, ಅವನ ಪೂರ್ವಜನಾದ ಅಂಶುಮಂತ, ಅವನ ಪೂರ್ವಜನಾದ ಸಗರ, ಇವರೆಲ್ಲ ಕಷ್ಟಪಟ್ಟದ್ದನ್ನು ನೋಡಿದ್ರೆ ನಮ್ಮ ಕಷ್ಟ ಏನು ಕಷ್ಟವೇ ಅಲ್ಲ. ಅವರ ಮುಂದೆ ನಮ್ಮ ಯೋಚನೆ ಯಾವತ್ತೂ ದೊಡ್ಡದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲರ್ಕಂ, ಇನ್ನೂ ಒಬ್ಬ ಋಷಿಯ ರಾಜನ ಹೆಸರನ್ನು ಹೇಳ್ತಾರೆ, ಅಲರ್ಕ ಅಂತ. ಕಾಶಿ ಮತ್ತು ಕರುಷ ದೇಶದ ರಾಜನು ಕೂಡ ಹೀಗೆ ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ತುಂಬಾ ದುಃಖದ ಸ್ಥಿತಿಯಲ್ಲಿ ಇದ್ದಾಗಲೂ ವ್ಯಥೆ ಪಡೆದು ತನ್ನ ಕರ್ತವ್ಯವೇ ಮುಖ್ಯ ಅಂತ ಭಾವಿಸಿ ಮತ್ತೆ ರಾಜ್ಯವನ್ನು ಮರಳಿ ಪಡೆದವನು. ಹೀಗೆ ನೀವು ಕೂಡ ನ ಈಶೇ ಬಲಸ್ಯ ಚರೇತ್ ಅಧರ್ಮಂ, ಬಲ ಇದೆ ಅಂತನ್ನುವ ಕಾರಣಕ್ಕೆ ಯಾವುದೇ ಕಾಲದಲ್ಲೂ ಅಧರ್ಮದ ದಾರಿಯನ್ನು ನೀವು ತುಳಿಲಿಲ್ಲ ಅಂತಾದ್ರೆ ಯಶಸ್ಸನ್ನು ನೀವು ಮತ್ತೆ ಮರಳಿ ದುರ್ಯೋಧನನ ಕೈಯಿಂದ ರಾಜ್ಯ ಲಕ್ಷ್ಮಿಯನ್ನು ಪಡೆದು ನೀವು ದೊಡ್ಡ ಸ್ಥಾನದಲ್ಲೇ ಕೂಡ್ತೀರಿ ಅಂತ ಹೀಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋಗುವ ಸಂದರ್ಭದಲ್ಲಿ ಅಲ್ಲಿಗೆ ದಾಲ್ಭ್ಯರು ಬರ್ತಾರೆ, ದಾಲ್ಭ್ಯ ಋಷಿಗಳು ಬರ್ತಾರೆ. ವಸತ್ಸುತೆ ದ್ವೈತವನೇ ಪಾಂಡವೇಶು ಮಹಾತ್ಮಸು ಅನುಕಿರಣಂ ಮಹಾರಣ್ಯಂ ಬ್ರಾಹ್ಮಣೈ ಸಮಪದ್ಯತ. ದ್ವೈತವನದಲ್ಲಿ ಎಲ್ಲ ಅನೇಕ ಋಷಿಗಳ ಜೊತೆಗೆ ದಾಲ್ಭ್ಯರು ಕೂಡ ಜೊತೆಗಿದ್ರು. ಅಲ್ಲಿ ಏನ್ ನಡೀತಾ ಇತ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಜಾ ಘೋಷಶ್ಚೈವ ಪಾರ್ಥಾನಾಂ ಬ್ರಹ್ಮ ಘೋಷಶ್ಚ ಧೀಮತಾಂ ಸಂಸೃಷ್ಟಂ ಬ್ರಹ್ಮಣಾಕ್ಷತ್ರಂ ಭೂಯ ಏವ ವ್ಯರೋಚತ. ಅಷ್ಟು ಜನ ಋತ್ವಿಜರು ಕೂತವರು ವೇದ ಘೋಷವನ್ನು ಒಂದು ಕಡೆ ಓಂಕಾರದ ನಾದದ ಆರಂಭದಿಂದ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ 12 ವರ್ಷದಲ್ಲಿ ಒಂದು ದಿವಸವೂ ಕೂಡ ಅವರು ತಮ್ಮ ಕ್ಷತ್ರಿಯ ಅಭ್ಯಾಸವನ್ನು ಬಿಟ್ಟಿರಲಿಲ್ಲ. ಈಚೆಯಿಂದ ಓಂಕಾರದ ಝೇಂಕಾರ ಆದ್ರೆ ಈ ಕಡೆ ಧನುಸ್ಸಿನ ಠೇಂಕಾರ, ಅದನ್ನು ಜ್ಯಾ ಘೋಷ, ಜ್ಯಾ ಅಂದ್ರೆ ಹಗ್ಗ, ಆ ಬಿಲ್ಲನ್ನ ಹೆದೆಯೇರಿಸುವಾಗ ಕಟ್ಟುವ ಟೆನ್ಷನ್ನಿನ ಹಗ್ಗ ಏನಿದೆ ಆ ಹಗ್ಗದ ನಾದ ಮತ್ತು ಈ ಓಂಕಾರ ನಾದ ಎರಡು ಒಂದೇ ತರ ಕೇಳಿಸ್ತಿತ್ತಂತೆ. ಅಂದ್ರೆ ಅಷ್ಟು ಎರಡಕ್ಕೆ ಸಿಂಕ್ರನೈಸ್, ಎರಡರಲ್ಲೂ ಕೂಡ ಭಾವ ಒಂದೇ ಅಲ್ವಾ, ಧರ್ಮದ ರಕ್ಷಣೆ ಅಂತ. ಆ ಧರ್ಮದ ರಕ್ಷಣೆಯ ಹಿನ್ನೆಲೆಯಲ್ಲಿ ಹುಟ್ಟಿದಂತಹ ಜ್ಯಾದ ಘೋಷ ಮತ್ತು ವೇದ ಘೋಷ ಇದೆರಡೂ ಕೂಡ ಅತ್ಯಂತ ಅನುರೂಪವಾಗಿ ಒಂದಕ್ಕೊಂದು ಮೇಳೈಸಿಕೊಂಡು ಆ ವಾತಾವರಣವನ್ನ ಪರಿಶುದ್ಧಗೊಳಿಸಿತ್ತು. ಹೀಗೆ ಅದ್ಭುತವಾದ ಈ ವಾತಾವರಣವನ್ನು ನೋಡಿ ದಾಲ್ಭರಿಗೆ ಬಹಳ ಸಂತೋಷ ಆಯಿತು. ಇದು ಸರಿಯಾದ ಒಂದು ವ್ಯವಸ್ಥೆ. ಕ್ಷತ್ರಿಯ ಮತ್ತು ಬ್ರಾಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು ಮತ್ತು ಬ್ರಾಹ್ಮ ತೇಜಸ್ಸು ಎರಡು ಜೊತೆಗಿದ್ದಾಗಲೇ ದೇಶಕ್ಕೆ ಯಾವತ್ತೂ ವೃದ್ಧಿ. ಮತ್ತೆ ನೀವು ಜಾತಿ ಶುರು ಮಾಡಿದ್ರಿ ಅಂತ ನಮಗೆ ಮಾತು ಬರುತ್ತೆ. ಆದ್ರೆ ಇಲ್ಲಿ ಹೇಳಿಕ್ ಹೋದದ್ದು ನಾ ಬ್ರಾಹ್ಮಣ ಸ್ಥಾತ ಚಿರಂ ಬುಭೂಷೇತ್ ಇಚ್ಛಾನ್ನಿಮಾನ್ ಇಮಂ ಲೋಕಮಂ ಚ ಜೇತುಂ ವಿನೀತ ಧರ್ಮಾರ್ಥಮಪೇತ ಮೋಹಂ ಲಬ್ಧ್ವಾ ದ್ವಿಜಂ ಹಂತಿ ನೃಪ ಸ್ವಪತ್ನಾನ್. ತನ್ನ ಶತ್ರುಗಳನ್ನ ಗೆದ್ದು ಸರಿಯಾದ ರೀತಿಯಲ್ಲಿ ರಾಜ್ಯಭಾರ ಮಾಡಿಸಬೇಕು ಅಂದ್ರೆ ತಲೆನೂ ಗಟ್ಟಿ ಇರಬೇಕು, ತೋಳು ಗಟ್ಟಿ ಇರಬೇಕು. ಇಲ್ಲಿ ತಲೆ ತೋಳುಗಳ ಬಲವನ್ನ ಹೇಳಿದ್ದಷ್ಟೇ ಹೊರತು ಯಾವ ವರ್ಗದವರು ಅಂತನ್ನ ಹೇಳಿದ್ದಲ್ಲ. ತಲೆ ಗಟ್ಟಿ ಇದ್ರೆ ಯಾರು ಬರ್ಬೋದಲ್ಲಿ, ತೋಳು ಗಟ್ಟಿ ಇದ್ರೆ ಯಾರು ಸೇರ್ಬೋದು. ಆದ್ರೆ ಸಂಸ್ಕಾರವು ಅದರ ಜೊತೆಗಿದ್ದಾಗಲೇ ತಲೆ ಗಟ್ಟಿ ಇದ್ದದ್ದು ವರ್ಕ್ ಆಗುತ್ತೆ. ಸಂಸ್ಕಾರ ಇಲ್ಲದೆ ಹೋದ್ರೆ ತಲೆ ಎಷ್ಟೇ ಗಟ್ಟಿ ಇದ್ರೂ ಕೂಡ ಅದು ಕೆಟ್ಟ ಸಂಸ್ಕಾರದಿಂದಾಗಿ ಕೆಟ್ಟ ಕೆಲಸದಲ್ಲೇ ತೊಡಗಿಸುತ್ತೆ ಹೊರತು ಒಳ್ಳೆ ಕೆಲಸಕ್ಕೆ ತೊಡಗಿಸಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ದೇಹತಃ ಸಿಗುವಂತಹ ಒಂದು ವಾತಾವರಣವೂ ಕೂಡ ಮೂಲದ ಸ್ವಭಾವಕ್ಕೆ ಪೋಷಕ. ಅದರಿಂದಾಗಿ ಅವನು ಕೆಟ್ಟದು ಮಾಡದೇ ಇರಬಹುದು, ಯಾವುದೇ ವರ್ಗದಲ್ಲಿ ಬಂದಿದ್ರು ಅವನ ಒಳಗಿನ ಶಕ್ತಿ ಬ್ರಾಹ್ಮಣ್ಯ ಇತ್ತು ಅಂತ ಆದ್ರೆ ಕೆಟ್ಟದ್ದು ಮಾಡದೇ ಇರಬಹುದು. ಆದ್ರೆ ಅವನಿಗೆ ಇನ್ನೂ ಹೆಚ್ಚು ಒಳ್ಳೆಯದನ್ನ ಮಾಡಬೇಕು ಅಂತ ಆದ್ರೆ ಅವನಿಗೆ ಪರಿಸರದ ಸಂಸ್ಕೃತಿಯು ಕೂಡ ಸ್ವಲ್ಪ ಸಹಾಯಕ್ಕೆ ಬಂದೇ ಬರುತ್ತೆ. ಅದು ಇದ್ರೆ ಹೆಚ್ಚು ಬಲ. ಅದು ಇಲ್ಲದೆ ಇದ್ದಾಗಲೂ ಅವನ ಸ್ವಂತ ಅಧ್ಯಯನಕ್ಕೆ ಏನು ತೊಂದರೆ ಇಲ್ಲ. ವೈಯಕ್ತಿಕ ಅಧ್ಯಯನಕ್ಕೆ ಯಾವುದೇ ನಮ್ಮ ದೇಹದ ಆಶ್ರಯ ಆಗಲಿ ಅಥವಾ ನಮ್ಮ ಹೊರಗಿನ ವಾತಾವರಣ ಆಗಲಿ ತೊಂದರೆ ಅಲ್ಲ. ಆದ್ರೆ ನಾವು ಇನ್ನೊಬ್ಬರನ್ನ ಮೋಟಿವೇಟ್ ಮಾಡುವ ವಿಷಯದಲ್ಲಿ ಅಥವಾ ಸಮಾಜದಲ್ಲಿ ನಾವೇನಾದ್ರೂ ಒಂದು ಹೊಸ ಸ್ಟೆಪ್ ತೆಗೆದುಕೊಳ್ಳುವ ವಿಷಯದಲ್ಲಿ ಅದು ತುಂಬಾ ಅಡ್ಡಿಯಾಗುತ್ತೆ. ಯಾಕಂದ್ರೆ ಇವನು ಯೋಚಿಸುವ ಹಾಗೆ ಸಮಾಜ ಯೋಚಿಸಲ್ಲ. ಸಮಾಜ ಯೋಚಿಸುವುದೇ ಬೇರೆ ತರ, ಇವನ ಯೋಚನೆಯೇ ಬೇರೆ ತರ ಇರುತ್ತೆ. ಆದ್ರಿಂದಾಗಿ ನಾವು ನಮ್ಮ ವೈಯಕ್ತಿಕ ಸಾಧನೆಗೆ ಯಾವತ್ತೂ ಜಾತಿ ಆಗ್ಲಿ, ದೇಹ ಆಗ್ಲಿ, ಮತ ಆಗ್ಲಿ, ಲಿಂಗ ಆಗ್ಲಿ ಅಡ್ಡಿ ಅಲ್ಲ, ಅಡ್ಡಿ ಇಲ್ಲ ಕೂಡ. ಅದರಿಂದಾಗಿ ನಮ್ಗೆ ಯಾರಿಗೂ ಆನ್ಸರ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಒಂದು ಸರಿಯಾದ ರೂಪ ಇದ್ರೆ, ಅವನಿಗೆ ಆನ್ಸರ್ ಮಾಡ್ತೇನೆ ನಾನು ಅಂತ ವಿಶ್ವಾಸ ಇದ್ರೆ ನಾವೇನ್ ಮಾಡಿದ್ರು ನಡೆಯುತ್ತೆ. ಆದ್ರೆ ನಾವು ಮಾಡೋದ್ರಲ್ಲಿ ಒಂದು ಕಡೆಯಿಂದ ಸಂದೇಹ, ಇನ್ನೊಂದು ಕಡೆಯಿಂದ ಅಸಂಬದ್ಧತೆ ಇದ್ದುಕೊಂಡು ಮಾಡಿದ್ರೆ ಅದರಿಂದ ಮತ್ತಷ್ಟು ಕೆಟ್ಟ ಪಾತಕವನ್ನೇ ನಾವು ಕಟ್ಟಿಕೊಳ್ಬೇಕಾಗುತ್ತೆ. ಅಂದ್ರೆ ಯಾವ್ದನ್ನ ನಾವು ತೀರ್ಮಾನ ಮಾಡಿರ್ತೇವೆ ಅದೇ ತಪ್ಪಾಗಿದ್ರೆ ಆ ತಪ್ಪಿನ ದಾರಿಯಲ್ಲಿ ಹೋಗಿ ಮತ್ತಷ್ಟು ನಮ್ಮನ್ನೇ ನಾವು ಹಿಂಸಿಸಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಆದ್ರೆ ಇಲ್ಲಿ ದಾಲ್ಭ್ಯರು ಹೇಳ್ತಾರೆ, ಒಂದಕ್ಕೊಂದು ಪೂರಕವಾಗಿ ನಾ ಬ್ರಾಹ್ಮಣಂ ಭೂಮಿರಿಯಂ ಸುಭೂತಿ
ವರ್ಣಂ ದ್ವಿತೀಯಂ ಭಜತೆ ಚಿರಾಯ ಸಮುದ್ರನೇವಿರ್ನಮತೆ ತು ತಸ್ಮೈ ಯಂ ಬ್ರಾಹ್ಮಣಶ್ಚಾಸ್ತಿ ನಯೇರ್ವಿನೀತಂ. ಯಾರು ಒಬ್ಬ ಬ್ರಾಹ್ಮಣನ ಸಹಕಾರದೊಂದಿಗೆ ಕ್ಷತ್ರದ ಧರ್ಮವನ್ನ ಬೆಂಬಲವಾಗಿಟ್ಟುಕೊಂಡು ರಾಜ್ಯವನ್ನ ಪಾಲಿಸ್ತಾನೋ ಅವನು ಯಾವತ್ತೂ ಕೂಡ ದುರ್ಗತಿಯನ್ನು ಹೊಂದುವುದಿಲ್ಲ. ಅಕಸ್ಮಾತ್ ಅಂತಹ ಬೌದ್ಧಿಕವಾದ ಬೆಂಬಲವನ್ನ ಇಟ್ಟುಕೊಳ್ಳದೆ ತೋಳಿನ ಬಲ ಅನ್ನೋದನ್ನ ನಂಬಿಕೊಂಡು ಈಜುವುದಕ್ಕೆ ಹೋದ್ರೆ ಎಂಥ ದೊಡ್ಡ ನೌಕೆಯಾದ್ರೂ ಕೂಡ ಕೆಳಗೆ ತೂತು ಬಿದ್ದಾಗ ಹೇಗೆ ಮುಳುಗಿ ಹೋಗುತ್ತೋ ಹಾಗೆ ಇವನು ಕೂಡ ಮುಳುಗಿ ಹೋಗ್ತಾನೆ. ಬ್ರಾಹ್ಮಣ ಅಂದ್ರೆ ಯಾರು? ಮತ್ತೆ ನಮಗೆ ಡೌಟ್. ಅವನೇ ಹೇಳ್ತಾನೆ, ಯಥಾ ಹಿ ಸುಮಹಾನಗ್ನಿ ಬ್ರಾಹ್ಮಣ್ಯಂ ಉಪಮಾ ಬ್ರಾಹ್ಮಣ್ಯನುಪಮಾ ದೃಷ್ಟಿ ಕ್ಷಾತ್ರಂ ಅಪ್ರತಿಮಂ ಬಲಂ ತೌ ಯದಾ ಚರತಃ ಸಾರ್ಧಂ ತದಾ ಲೋಕಃ ಪ್ರಸೀದತಿ. ಬ್ರಾಹ್ಮಣ್ಯಂ ಅನುಪಮಾ ದೃಷ್ಟಿ, ಬಹಳ ಯಾವುದೇ ಒಂದು ವಿಷಯದ ಬಗ್ಗೆ ಸ್ವಾರ್ಥ ಇಲ್ಲದೆ ದೃಷ್ಟಿ ಇಡುವುದು ಅಂತ ಬಹಳ ಮುಖ್ಯ. ಬ್ರಾಹ್ಮಣ್ಯದ ಬಗ್ಗೆ ಎಚ್ಚರ ಕೊಡುವಾಗ ಒಂದೇ ಒಂದು ಹಿಡಿದು ಸ್ವಾರ್ಥ ಇರಬಾರದು. ತನ್ನವರು ತನ್ನಗೋಸ್ಕರ ತನ್ನ ವೈಯಕ್ತಿಕ ಕೇಂದ್ರೀಕರಣ, ಸ್ವಾರ್ಥದ ಕೇಂದ್ರೀಕರಣ ಇಲ್ಲದೆ ಅದಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಯಾವಾಗಲೂ ಋಷಿಗಳು ಪ್ರಾರ್ಥನೆ ಮಾಡುವುದು. ಯಾವುದೇ ರೀತಿಯ ಪ್ರಶ್ನೆಯಲ್ಲೂ ಉತ್ತರದಲ್ಲೂ ಅವನಿಗೆ ತನ್ನಗೆ ಏನು ಲಾಭ ಇದೆ ಅಂತ ಹುಡುಕಿಕೊಳ್ಳದವ ಬ್ರಾಹ್ಮಣ. ಆಮೇಲೆ ಅಪ್ರತಿಮಂ ಬಲಂ, ಒಳ್ಳೆಯದಕ್ಕೋಸ್ಕರ ಬಳಸುವ ಬಲದ ಎಚ್ಚರಿಕೆ ಇದ್ದವನೇ ನಿಜವಾದ ಕ್ಷತ್ರಿಯ. ಹಾಗಾಗಿ ಈ ಎರಡು ಬಲಗಳು, ಸ್ವಾರ್ಥವಿಲ್ಲದ ತಲೆ, ಬಲಿಷ್ಠವಾದ ತೋಳು, ಇದೆರಡೂ ಒಟ್ಟಾದ್ರೆ ಲೋಕಃ ಪ್ರಸೀದತಿ. ಲೋಕ ಅಂದ್ರೆ ಇಡೀ ಪ್ರಜೆಗಳು, ಇಡೀ ಜಗತ್ತಿನ ಎಲ್ಲ ಜನರು ಕೂಡ, ಪ್ರಜೆಗಳು ಕೂಡ ಸುಖವಾಗಿ ಸಂತೋಷವಾಗಿ ಬಾಳ್ಲಿಕ್ಕಾಗತ್ತೆ. ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಮತ್ತೆ ಜಾತಿ ಜಾತಿ ಅಂತ ಇವತ್ತು ಇದ್ದ ಸಂಗತಿಗಳನ್ನೆಲ್ಲ ಸತ್ಯವನ್ನ ಮರೆತು ಎಲ್ಲೋ ದೂರದಲ್ಲಿ ನಮ್ಮತನವನ್ನೂ ಕಳ್ಕೊಂಡು ಸತ್ಯವನ್ನೂ ತಿಳ್ಕೊಳ್ಳದೆ ಒದ್ದಾಡ್ತಾ ಇರುವ ಪ್ರಸಂಗಕ್ಕೆ ಕಾರಣ ಇಷ್ಟೇ. ಒಂದು ವೇಳೆ ಬ್ರಾಹ್ಮಣ್ಯ ಅಂತ ಕೇವಲ ನೀವು ಮೇಲ್ನೋಟದ ವ್ಯಕ್ತಿಯನ್ನು ಇಟ್ಟುಕೊಂಡು ಆಶ್ರಯಕ್ಕೆ ತೆಗೆದುಕೊಂಡು ಅವನಲ್ಲಿ ನಿಜವಾದ ಬ್ರಾಹ್ಮಣ್ಯ ಇಲ್ಲದೆ ಹೋದ್ರೆ, ಬ್ರಾಹ್ಮಣೇಶ್ವೇವ ಮೇಧಾವಿ ಬುದ್ಧಿ ಪರ್ಯೇಷಣಂ ಚರೇತ್ ತಥಾದಹತಿ ರಾಜನ್ಯ ಬ್ರಾಹ್ಮಣೇನ ಸಮಂ ರಿಪುಂ. ಅದೇ ಬ್ರಾಹ್ಮಣನಿಂದಾಗಿ ಕ್ಷತ್ರಿಯ ಕುಲವೇ ನಾಶ ಆಗಿ ಹೋಗುತ್ತೆ. ಬ್ರಾಹ್ಮಣ ಹಾಳಾಗುವುದಿಲ್ಲ, ಹಾಳಾದ್ರೆ ಅವನಷ್ಟು ಹಾಳಾಗ್ಲಿಕ್ಕೆ ಯಾರಿಗೂ ಆಗಲ್ಲ. ಇದು ಲೋಕದಲ್ಲಿ ವೇದವ್ಯಾಸರು ಹೇಳಿದ ಮಾತು. ವಿರೋಧಿಸುವುದು ಅನ್ನೋದು ಕೇವಲ ಮೇಲ್ನೋಟದ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ನಾವು ಮಾಡಿದ್ರೆ ನಾವು ಕಳ್ಕೊಳ್ಳೋದು ನಾವೇ. ಆದರೆ ಅಂತಹ ವ್ಯಕ್ತಿತ್ವ ಇರುವಲ್ಲಿ ನಿಜವಾಗಿಯೂ ಪ್ರಾಮಾಣಿಕತೆ ಇದ್ದಾಗಲೂ ನಾವು ಅದನ್ನು ವಿರೋಧಿಸ್ತೇವೆ ಅಂತಂದ್ರೆ ಅದರಿಂದ ಲೋಕಕ್ಕೆ ಹಾನಿ ಉಂಟಾಗುತ್ತೆ. ಅಥವಾ ಅವನೇ ವಿರೋಧಿಯಾಗಿ ನಿಂತು ಬಿಟ್ಟ ಅಂದ್ರೆ ಕ್ಷತ್ರ ಅನ್ನೋದು ನಾಶ ಆಗಿ ಹೋಗುತ್ತೆ. ಅದರಿಂದಾಗಿ ಪರಸ್ಪರ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಕೊಳ್ಬೇಕು. ಬ್ರಾಹ್ಮಣೇಶ್ವೇವ ಮೇಧಾವಿ ಬುದ್ಧಿ ಪರ್ಯೇಷಣಂ ಚರೇತ್ ಅಲಬ್ಧಸ್ಯ ಚ ಲಾಭಾಯ ಲಬ್ಧಸ್ಯ ಪರಿವೃದ್ಧಯೇ. ಕ್ಷತ್ರಿಯನಿಗೆ ಅವನ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶ ಕೊಡಬೇಕು ಋತ್ವಿಜನಾದವನು.